ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರಿಗೆ ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಮಾತ್ರ ಬೆಲೆ ಏರಿಕೆ ಆಗಿಲ್ಲ, ಹಿಂದೆ ಕೂಡ ಬೆಲೆ ಏರಿಕೆ ಆಗಿದೆ. ಕೆಎಂಎಫ್ ಮನವಿ ಮಾಡುತ್ತೆ, ಹೀಗಾಗಿ ಬೆಲೆ ಏರಿಕೆ ಆಗುತ್ತೆ. ವರ್ಷದಲ್ಲಿ 9 ರೂಪಾಯಿ ಏರಿಕೆ ಬಗ್ಗೆ ಕಾರಣ ನೋಡಬೇಕಾಗುತ್ತೆ. ನ್ಯಾಷನಲ್ ಹೈವೇ ಟೋಲ್ ದರ ಏರಿಕೆ ಆಗಿದೆ, ಇದಕ್ಕೇನು ಹೇಳ್ತಾರೆ? ಪ್ರತಿಭಟನೆ ಮಾಡೋದು ಅನವಶ್ಯಕ, ಇದರ ಬಗ್ಗೆ ಚರ್ಚೆ ಮಾಡಬೇಕು, ಜನರಿಗೆ ಗೊಂದಲ ಸೃಷ್ಟಿ ಮಾಡುವ ಕೆಲಸ ಆಗಬಾರ್ದು ಅಂತ ಹೇಳಿದ್ದಾರೆ. ಬಿಜೆಪಿ ಕಾಲದಲ್ಲೂ ಕೂಡ ಹಾಲಿನ ದರ ಏರಿಕೆ ಆಗಿದೆ, ಅನವಶ್ಯಕವಾಗಿ ರಾಜಕೀಯ ಚರ್ಚೆ ತೆಗೆದುಕೊಂಡು ಬರಬಾರ್ದು ಅನ್ನೋದು ಸಚಿವ ಸತೀಶ್ ಜಾರಕಿಹೊಳಿ ಮಾತು. ನಮ್ಮ ಸರ್ಕಾರದಾಗ ಆಗಿದೆ ಅಷ್ಟೇ ಅಲ್ಲ, ಹಿಂದೂ ಎಲ್ಲ ಸರ್ಕಾರದಾಗ ಆಗಿದೆ. ಅದು ನೇರವಾಗಿ ಸರ್ಕಾರ ಇರ್ತಿ ಹೋದ್ರೆ ರಿಕ್ವೆಸ್ಟ್ ಮಾಡ್ತಾರೆ KMF ಅವರು, ಅವ್ರ ಮೇಲೆ ಮಾಡ್ತೀವಿ. ಮತ್ತು ನಮ್ಮ ಒಂದೇ ಸರ್ಕಾರದಾಗ ಆಗಿಲ್ಲ, ಪ್ರತಿ ಸಾರಿ ಸರ್ಕಾರಗಳ ಆಯಾ ಅನುಗುಣವಾಗಿ ಮಾಡ್ತಿರ್ತಾರೆ. ಒಂದು ವರ್ಷಕ್ಕೆ 9 ರೂಪಾಯಿ ಹೆಚ್ಚಾಗಿದೆ ಸರ್ ಹಾಲಿನ ದರ. ನೋಡ್ಬೇಕು, ಅದಕ್ಕೆ ರೀಸನ್ ಏನು ಚೆಕ್ ಮಾಡಬೇಕಲ್ಲ. ಯಾಕೆ ನನಗೆ ಅದ್ರ ಬಗ್ಗೆ 9 ರೂಪಾಯಿ ಏಕಾಏಕಿ ಅಷ್ಟು ಒಂದೇ ಸಾರಿ ಯಾಕೆ 1 ವರ್ಷಕ್ಕೆ ಆಯ್ತು ಅನ್ನೋದು ಮಾಹಿತಿ ತಗೋಬೇಕಾಗ್ತದೆ. ರಿಪ್ಲೈ ಮಾಡ್ಬೋದು ಸರ್. ಟೋಲ್ ದರ ಕೂಡ ಏರಿಕೆ ಆಗಿದೆ, ಹೊಸ ವಾಹನಗಳ ಖರೀದಿ ಮಾಡೋರಿಗೂ ಕೂಡ ಇವತ್ತಿಂದ ಹೆಚ್ಚಿನ ದರ ತಗೊಳ್ತಾ ಇದೆ. ಆ ಇಲಾಖೆ ಅವ್ರು ಸ್ಪಷ್ಟೀಕರಣ ಕೊಡಬೇಕಲ್ಲ, ಆ ಇಲಾಖೆಗೆ ಯಾಕೆ ಜಾಸ್ತಿ ಮಾಡಿದ್ರು, ನ್ಯಾಷನಲ್ ಹೈವೇ ಅವ್ರು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಯ್ತು, ಯಾಕೆ ಹೆಚ್ಚು ಮಾಡಿದ್ದೀವಿ ರೀಸನ್. ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾಳೆ ಬೆಂಗಳೂರಿನಲ್ಲಿ 24 ಗಂಟೆಗಳ ಕಾಲ ಇದೇ ಬೆಲೆ ಏರಿಕೆ ಖಂಡಿಸಿ ಸರ್, ಫ್ರೀಡಂ ಪಾರ್ಕ್ ನಲ್ಲಿ. ಅದರ ಮತ್ತೀಗ ನ್ಯಾಷನಲ್ ಹೈವೇ ಟೋಲ್ ಆಗಿದೆ, ಮತ್ತು ಇದಕ್ಕೆ ನಾವು ಮಾಡಬೇಕಾಗ್ತದೆ. ಸೊ ಅನಾವಶ್ಯಕ ಇದು ಚರ್ಚೆ ಮಾಡಬೇಕು, ಯಾಕಾಗಿದೆ ಏನಾಗಿದೆ. ಅವರು ಮಾಡ್ತಾರೆ, ಅದ್ರ ಬಗ್ಗೆ ಅವ್ರು ಹೇಳೋಲ್ಲ, ನಾವು ಮಾಡ್ತೀವಿ ನಾವು ಹೇಳೋಲ್ಲ. ಕಂಬೈಂಡ್ ಆಗಿ ಎಲ್ಲೋ ಸುಮ್ಮನೆ ಜನರಿಗೆ ಗೊಂದಲಕ್ಕೆ ಈಡು ಮಾಡುವಂಥ ಪ್ರಯತ್ನ ಆಗಬಾರ್ದು. ಈಗ ಅವ್ರ ಕಾಲದಲ್ಲಿ ಹಾಲು ದರ ಆಗಿದ್ರಲ್ಲ, ಆಗಿಲ್ಲ, BJPಯಲ್ಲೇ ಆಗಿದ್ದಾರೆ, ನಮ್ಮ ಕಾಲದಲ್ಲೇ ಆಗಿದೆ. ಅದು ಯಾಕಾಗಿದೆ ಸೈಂಟಿಫಿಕ್ ರೀಸನ್ ಹೇಳುವಂಥ ಪ್ರಯತ್ನ ಆಗಬೇಕು. ಅನಾವಶ್ಯಕ ರಾಜಕೀಯಕ್ಕೋಸ್ಕರ ವಿರೋಧ ಆಗಬಾರ್ದು. ಹಿಂದೂ ಕೂಡ ಆಗಿದೆ, ನಮ್ಮ ಸರ್ಕಾರದಾಗ ಆಗಿದೆ.